ಎಲ್ಲರೂ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಯಿತು, ರಿಲೀಸ್ ರೆಡಿ ಇದೆ, ಹಾಗೆ ರಿಲೀಸ್ ಬಂದಿದೆ, ಸಾಂಗ್ಸ್ ಹೆಂಗಿದೆ ಏನೇನಿಲ್ಲ ಈಗ ಹೇಳಬೇಕು. ಸರ್ ಫ್ಯಾಮಿಲಿ ಸ್ಟೋರಿ ಸರ್, ಫುಲ್ಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಿ. ಇಲ್ಲ ಸರ್, ಸ್ಟೋರಿ ಸಿಂಪಲ್ ಡೈಲಾಗ್ ಮಾಡ್ಬಿಟ್ಟಿದ್ದೀನಿ. ಹೌದು ಸರ್. ಏನ್ ಸರ್? ಏನಿಲ್ಲ ಸರ್. ಸಿನಿಮಾ ಹೈಲೈಟ್ ಅಂದ್ರೆ ಒಂದು ಒರೇ ಒಂದು ಸಬ್ಜೆಕ್ಟ್ ಏನಂದ್ರೆ ಫ್ಯಾಮಿಲಿ ಲವ್ನ ಲವ್ ಆತರ ಇಟ್ಕೊಂಡು ಮಾಡ್ತಾರೆ. ಬಟ್ ಹಂಗೆಲ್ಲ ಸಾಕು ಒಂದು ಹೀರೋಯಿನ್ ಮೇಲೆ ಇದೆ, ಬಟ್ ಟ್ರಾವೆಲಿಂಗ್ ಮಾತ್ರ ಹೀರೋಯಿನ್ ಮೇಲೆ ಇದೆ, ಹೀರೋ ಮೇಲೆ ಇದೆ. ಫಸ್ಟ್ ಆಫ್ ಆಲ್ ಹೀರೋ ಒಂದು ಲೈಫ್ ನ ಏನೇನೋ ಗೊತ್ತಿಲ್ಲ ಒಂಥರ ಕ್ಯಾರೆಕ್ಟರ್ ಇದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಲೈಫ್ ಏನೇನು ಹೇಳ್ಕೊಡ್ತಾರ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ತಾರೆ. ಅದು ಯಾವ ತರ ಅಂದ್ರೆ ಇಲ್ಲ ಸರ್. ಕೃಷ್ಣ ಏನೇನ್ ಮಾಡ್ತಾರೆ, ಅದೇ ಸರ್ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಹ್ಯಾಪಿ, ಸೆಂಟಿಮೆಂಟ್, ಫೈಟ್, ಜಾಲಿ ಎಲ್ಲ ಮಾಡ್ತಾರೆ. ಕೃಷ್ಣ ಹೇಳ್ತಾ ಇದ್ದೀನಿ ಸರ್. ಕೃಷ್ಣ ಏನ್ ಮಾಡ್ತಾರೆ, ಕೃಷ್ಣ ಹೇಳ್ಬೇಕು. ಜಾಸ್ತಿ ಮಾತಾಡೋದಿಲ್ಲ, ಸೆಟ್ಟಲು ಹಾಗೆ ಇದ್ರು, ಬಹಳ ಸೈಲೆಂಟ್ ಆಗಿ ಇಟ್ಕೊಂಡೆ ಕೆಲಸನ ತುಂಬಾ ಜೋರಾಗಿ ಮಾಡ್ತಾರೆ. ಕಣ್ಣನವರು ತುಂಬಾ ಒಳ್ಳೆ ಚಿತ್ರ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗೋಕುಲ ಕೃಷ್ಣ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲನೇ ಭಾಗದಲ್ಲಿ ಗೋಕುಲ, ಎರಡನೇ ಭಾಗದಲ್ಲಿ ಕೃಷ್ಣ ಆಗಿರ್ತಾರೆ. ಕನ್ನಡ ಅವ್ರು ಹೇಳಿದಾಗೆ ಜೀವನದ ಬಗ್ಗೆ ಏನು ಗೊತ್ತಿಲ್ಲದಿರುವಂತ ಹುಡುಗ, ಜೀವನದಲ್ಲಿ ಬರೀ ಮಜವೇ ಎಲ್ಲ ಅಂತ ತಂದೆ ತುಂಬಾ ದುಡ್ಡು ಮಾಡಿಟ್ಟಿರ್ತಾರೆ, ಅದನ್ನ ಮಜಾ ಮಾಡೋದೇ ಜೀವನ ಅನ್ಕೊಂಡಿರುವಂತ ಒಬ್ಬ ಹುಡುಗ ಸಿನಿಮಾ ಕೊನೆಯಲ್ಲಿ ಬೇರೆಯವ್ರಿಗೆ ಜೀವನದ ಬಗ್ಗೆ ಹೇಳ್ಕೊಡೋ ಒಂದು ಮಟ್ಟಕ್ಕೆ ಬರ್ತಾನೆ. ಅದು ಹೇಗೆ ಏನು ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ನಾವು ಸಾಕಷ್ಟು ಸಲ ನಮ್ಮ ಸಿನಿಮಾಗಳನ್ನ ಫ್ಯಾಮಿಲಿನೂ ನೋಡ್ಬೋದು ಅಂತೀವಿ, ಬಟ್ ಈ ಸಿನಿಮಾ ಫ್ಯಾಮಿಲಿಗೋಸ್ಕರನೇ ಮಾಡಿರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ ಸಿ ರಾಜ್ಕುಮಾರ್ ಸರ್ ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ, ವೆರಿ ಮೆಲೋಡಿಯಸ್. ನಾನು ಆಕ್ಚುಲಿ ಹೇಳ್ಬಾರ್ದು, ಬಟ್ ಟ್ರ್ಯಾಕ್ ಸೀಡಿನ ನಮಗೆ ಶೂಟಿಂಗ್ ಮುಂಚೆನೆ ಕೊಟ್ಟಿರ್ತಾರೆ. ಸೊ ಒಂದು 3-4 ತಿಂಗಳಿಂದ ಟ್ರ್ಯಾಕ್ ಸೀಡಿಂಗ್ ನಮ್ಮ ಹತ್ರ ಇತ್ತು. 4 ತಿಂಗಳಿಂದ ನನ್ನ ಗಾಡಿಯಲ್ಲಿ ಬರೀ ಅದೇ ಸಾಂಗ್ ಓಡ್ತಾ ಇದೆ. ನಮ್ಮ ತಾಯಿಗೆ ಅಷ್ಟೊಂದು ಇಷ್ಟ ಆಗಿದೆ. ಸೊ ಅದೇ ರೀತಿ ಬೇರೆ ಎಲ್ಲಾ ತಾಯಿಂದರಿಗೂ ಸಾಂಗ್ಸ್ ಅಷ್ಟೇ ಇಷ್ಟ ಆಗುತ್ತೆ ಅನ್ಕೊಂತೀನಿ. ನನ್ನ ಸ್ನೇಹಿತ ವಿನೋದ್ ಅದ್ಭುತವಾದ ಕೆಲಸ ಮಾಡಿದ್ದಾನೆ. ತಾಜ್ಮಹಲ್ ಸಾಂಗ್ ನ ನೋಡ್ಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಅಂತ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ ಅಂಡ್ ನಮ್ಮನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ಮ್ಯಾನ್ ಅಂತ ಒಂದು ಚಿತ್ರ ಮಾಡಿದ್ವಿ ಇದಕ್ಕೆ ಮುಂಚೆ, ಬೇರೆ ಕಾರಣಗಳಿಂದ ಸಿನಿಮಾ ಇನ್ನು ತೆರೆಗೆ ಬಂದಿಲ್ಲ. ಬಟ್ ಇಬ್ರು ಒಟ್ಟಿಗೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಿದ್ವಿ. ಇವಾಗ ಅದು ಆಗಿದೆ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಶೇಖರ್ ಅವರು ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿದ್ದಾರೆ. ಸಾಕಷ್ಟು ಧೈರ್ಯದಿಂದ ತುಂಬಾ ಹಣ ಖರ್ಚು ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಬೇರೆಯವ್ರಿಗೆ ಒಳ್ಳೆ ಚಿತ್ರ. ನಾನು ಆಕ್ಚುಲಿ ಬೇಸಿಕಲಿ ಒಬ್ಬ BBMP ಕಾಂಟ್ರಾಕ್ಟರ್. ಅದರಲ್ಲಿ ನನ್ನ ಗುರುಗಳಾದಂತವರು ನಮ್ಮ MG ರಾಮಮೂರ್ತಿ ಸರ್ ಅವರು, ನಮ್ಮ ಅಣ್ಣ ಅವರು ನನಗೆ ಅದರಲ್ಲಿ ಗುರುಗಳು BBMP ಕಾಂಟ್ರಾಕ್ಟರ್ ಅಲ್ಲಿ. ಅದಾದ್ಮೇಲೆ ಅವರು ಒಂದು ಸಿನಿಮಾ ಮಾಡೋದು, ಅದು ಒಂದು ಪ್ರೇರಣೆ ಅನ್ಕೊಬೋದು. ಅವರು ಒಂದ್ಸಲ ನಾನು ಒಂದು ಯಾಕೆ ಮಾಡಬಾರದು ಅಂತ ಅನ್ಕೊಂಡು ಪ್ರಯತ್ನ ಪಟ್ಟೆ. ಅದು ಇವತ್ತು ಸಕ್ಸಸ್ ಆಗಿದೆ. ಈ ಚಿತ್ರನ ಸುಮಾರು ಒಂದು 60 ದಿವಸ 65 ದಿವಸ ಶೂಟ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಏನ್ ಅನ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಾಗಿ ಬಂದಿದೆ. ಇವರು ಇನ್ನೊಂದೇನಂತಂದ್ರೆ ನಮ್ಮ ಡೈರೆಕ್ಟರ್ VM ಜಯಂಕಣ್ಣನ್ ಅವರು ಒಂಥರ ಸೈಲೆಂಟ್ ಕಿಲ್ಲರ್. ಏನು ಮಾತುಕತೆ ಏನಿಲ್ಲ, ಆಕ್ಷನ್ ಕಟ್ ಮಾತ್ರ ಜೋರಾಗಿರ್ತಿದ್ರು, ಸೂಪರ್ ಆಗಿ ಮಾಡ್ತಿದ್ರು. ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಇನ್ನು ನಮ್ಮ ಪ್ರಜ್ವರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಆಕ್ಚುಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ನಾನು ಅವ್ರು ಹೆಜ್ಜೆ ಮೇಲೆ ಕೈ ಹಾಕೊಂಡು ಓಡಾಡಕ್ ಚಾನ್ಸ್ ಇರ್ತಾ ಇಲ್ಲ, ಅಷ್ಟೇನೆ, ಅಷ್ಟು ಕ್ಲೋಸ್ ಆಗಿದ್ದೀವಿ. ಮತ್ತೆ ಇನ್ನೊಂದು ಚಿತ್ರ ನಾವು ಇದ್ರಲ್ಲಿ ಆಗ್ರಾದಲ್ಲಿ ಶೂಟ್ ಮಾಡಿದೀವಿ, ಮತ್ತೆ ಕುಮಟಾದಲ್ಲಿ ಶೂಟ್ ಮಾಡಿದೀವಿ, ಕಾರವಾರಲ್ಲಿ ಶೂಟ್ ಮಾಡಿದೀವಿ, ಗೋವಾ ಶೂಟ್ ಮಾಡಿದೀವಿ, ಸಕಲೇಶ್ಪುರ ಶೂಟ್ ಮಾಡಿದೀವಿ. ಎಲ್ಲಾನು ನಾವೇನ್ ಅನ್ಕೊಂಡಿದ್ವು ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ.
ಯೂತ್ಸ್ ಲವ್ ಕೇಳಿದ್ರೆ ಲವ್ ಇದೆ, ಕಾಮಿಡಿ ಕೇಳಿದ್ರೆ ಕಾಮಿಡಿ ಇದೆ, ಆಕ್ಷನ್ ಲೈಕ್ ಮಾಡೋರು ಆಕ್ಷನ್ ಕೇಳಿದ್ರೆ ಫೈಟ್ಸ್ ಇದಾವೆ, ಮತ್ತೆ ಸೆಂಟಿಮೆಂಟ್ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ. ನಮ್ಮ ಎಸ್ ಆರ್ ರಾಜ್ಕುಮಾರ್ ಅವರು ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಈಗ ತಾನು ನೀವು ನೋಡಿದ್ರಿ, ಕೇಳಿದ್ರಿ. ಮತ್ತೆ ಇನ್ನೊಂದು ಖುಷಿ, ತುಂಬಾನೇ ಖುಷಿ ಆದಂತ ಏನಂದ್ರೆ ಫಸ್ಟ್ ಪ್ರಯತ್ನದಲ್ಲೇ ನನ್ನ ಫಸ್ಟ್ ಸಿನಿಮಾದಲ್ಲೇ ನನಗೆ ಯೂತ್ ಸರ್ಟಿಫಿಕೇಟ್ ಸಿಕ್ಕಿದೆ ನನ್ನ ಸಿನಿಮಾದಲ್ಲಿ. ಅದೊಂದು ತುಂಬಾ ಖುಷಿ ನನಗೆ. ಇನ್ನೇನು ಹೇಳಕ್ ಆಗ್ತಾ, ತುಂಬಾ ಖುಷಿ ಆಗ್ತಿದೆ. ತುಂಬಾ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ನೆಕ್ಸ್ಟ್ ಮಂತ್ ನಾನು ರಿಲೀಸ್ ಮಾಡ್ಬೇಕು ಅಂತಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಹಕಾರ ಬೇಕು, ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಎಲ್ಲರೂ ದಯವಿಟ್ಟು ತಮ್ಮ ಸಹಕಾರ ಆಶೀರ್ವಾದ ಸದಾಕಾಲ ನಾವು ಅಂತವ್ರ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಗೋಕುಲಕೃಷ್ಣ ಈ ಸಿನಿಮಾ ಶುರುವಾಗಿ ಮುಖ್ಯ ಕಾರಣ ದೇಕಣ್ಣನು. ಶೇಖರ್ ಸರ್ ತುಂಬಾ ಥ್ಯಾಂಕ್ಸ್ ಸರ್, ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಕ್ಕೆ. ಎಸ್ ಎ ರಾಜ್ಕುಮಾರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ರೆ ಅವ್ರ ಬಗ್ಗೆ ಹೇಳಂಗಿಲ್ಲ. ಅವ್ರಿಗೆ ಹೇಳೋದು ನಮ್ಗೆ ಏಜ್ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ನೋಡಿರೋದು ಒಂದು 25% ಅಷ್ಟೇ ಸಾಂಗು. ವೀರಕಾಣಿಗೆ ನೋಡ್ಬೇಕು, ಅವ್ರು ಅಲ್ಲಲ್ಲೇ ಸ್ಪೆಷಲಿಸ್ಟ್. ಅವರು ನೋಡಿದ್ದೀನಿ ನಾನು, ಅದಕ್ಕೆ ನಾನು ಹೇಳ್ತಿದ್ದೀನಿ. ಎಕ್ಸಲೆಂಟ್ ಸರ್, ನಾನೇ ನೋಡಿದ್ದೀನಿ ಫಸ್ಟ್ ನೋಡಿ. ಎಕ್ಸಲೆಂಟ್ ವೀರಕಾಣಿಗೆ, ಒಳ್ಳೆ ವೀರಕಾಣಿಗೆ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಪ್ರಸಾದ್ ಲ್ಯಾಬು, ಪ್ರಸಾದ್ ಸ್ಟುಡಿಯೋ, ಅಲ್ಲಿಂದ ಟೆಕ್ನಿಷಿಯನ್ಸ್ ಲೈಟ್ ಮಾಡಿದ್ವಿ. ಆರ್ಟ್ ಡೈರೆಕ್ಟರು, ಎಡಿಟರ್ ಸಾಯಿ ಸುರೇಶು, ಸ್ಟಂಟ್ ಮಾಸ್ಟರ್ ಡ್ಯಾನಿ, ಕೊರಿಯೋಗ್ರಾಫರ್ ರಾಮು, ಅರವಿಂದ್, ದೀನಾ ಎಲ್ಲರೂ ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ, ನೀವು ನೋಡಿದ್ದೀರಾ. ಎಲ್ಲರಿಗಿಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಹೇಳಿದ್ದೀನಿ ನಾನು, ಪ್ರಜ್ವಲ್ ತುಂಬಾ ಕ್ಲೋಸ್ ಫ್ರೆಂಡ್. ನನಗೋಸ್ಕರ ತುಂಬಾ ಕಾಂಪ್ರಮೈಸ್ ಮಾಡ್ಕೊಂಡು ಬೆಳಗ್ಗೆ 4:30 5:30 ಬರಬೇಕು. ಲಾಂಗ್ ಇದರಲ್ಲಿ ತಾಜ್ಮಹಲ್ ತುಂಬಾ ಚಳಿ ಇತ್ತು. ಆಗ ಬನ್ನಿ ಮಚಾ ಬೇಗ ಹೋಗೋಣ, ಅಲ್ಲಿ ಟೈಮ್ ಇಲ್ಲ, ಅಲ್ಲಿ ಲೈಟ್ ಹೋಗ್ಬಿಡುತ್ತೆ. ಹಾಗೆ ತುಂಬಾ ಕೋಆಪರೇಟ್ ಮಾಡ್ಕೊಂಡು ನಾನು ಪ್ರಜ್ವಲ್ ಹೆಲ್ಪ್ ಮಾಡಿರೋದು. ಬಿಕಾಸ್ ಅದು ಲೈಟಿಂಗ್ ಸಿಗಲ್ಲ, ಯಾಕಂದ್ರೆ ಫುಲ್ ಚಳಿ, ಅದು ಕ್ಲೌಡ್ ಇರುವಾಗ ಸಂಡೇ ಬರಲ್ಲ, ಮುಚ್ಕೊಂಡಿರೋದು. ಮುಂಚೆನೆ ಬಂದ್ರೆ ಒಂದು 1 hour ಸಿಗುತ್ತೆ ಅಷ್ಟೇ. ಅದಕ್ಕೆ ಎಲ್ಲ ಹೆಲ್ಪ್ ಮಾಡಿರೋದು. ಬಟ್ ಅನನ್ಯ, ಕೋ-ಆರ್ಟಿಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿರೋರು. ಕಲೆ ಚೆನ್ನಾಗಿ ಬಂದಿದೆ. ತುಂಬಾ MD ಸರ್ ಅವ್ರಿಗೆ, ಸಾರಿ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್. ನಾರಾಯಣ್ ಸರ್ಗೆ ಮತ್ತೆ ಶನಿ ಅವ್ರಿಗೆ. ಸುಮಾರು ಸಿನಿಮಾಗಳು ಲವ್ ಸ್ಟೋರೀಸ್ ಮಾಡಿದೆ ನಾನು. So many films I did in my career. This is not one of the movie. This is a good movie of my career. ಆ ಒಂದು ಸಾಂಗ್ ಸಾಕು, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಬಿಫೋರ್ ದ ತಾಜ್ ಮಹಲ್ ದೇ ಶಾಟ್ ದ ತಾಜ್ ಮಹಲ್ ಸಾಂಗ್. ಕಂಪೋಸಿಂಗ್ನಲ್ಲಿ ತುಂಬಾ ಹಿಟ್ ಅದು. ಒಳ್ಳೆ ಸಿನಿಮಾ. ಈ ಸಿನಿಮಾದಲ್ಲಿ ಎಲ್ಲ ಇದೆ, ಎಲ್ಲ ಮಾತಾಡಿದ್ರು. ಲವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಫೈಟ್ಸ್ ಇದೆ, ವಿಜುವಲ್ ಡೈನಾಮಿಕ್ ಇದೆ. ವೆರಿ ಯಂಗ್ಸ್ಟರ್. ಐ ಹ್ಯಾವ್ ಸೀನ್ ಫಸ್ಟ್ ಟೈಮ್, ಐ ವರ್ಕ್ ವಿತ್ ಫಸ್ಟ್ ಟೈಮ್. ನೈಸ್ ಪರ್ಸನ್, ಗುಡ್ ಲುಕಿಂಗ್ ಯಂಗ್ ಗೈ. ಚೆನ್ನಾಗಿ ಮಾಡಿದ್ರು. ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ರು. The music director needs only one thing, songs to be hit. ನನ್ನ ನಂಬಿಕೆ ಇದೆ. I do so many times ಕರ್ನಾಟಕ ಕನ್ನಡ ಪ್ರೇಕ್ಷಕರು ನನ್ನ ಆದರಿಸ್ತಾರೆ. ತುಂಬಾ ಒಳ್ಳೆ ಹಿಟ್ ಇಲ್ಲಿ ಮಾಡಿದೆ ನಾನು. ಆ ಥರ ಈ ಸಿನಿಮಾ ಕೂಡ ದೊಡ್ಡ ಹಿಟ್ ಹವಲಿ, ದೊಡ್ಡ ಹಿಟ್ ಬೇಕು అని మనస్ఫూర్తిగా కోరుతున్నాను. థ్యాంక్ యూ, ఆల్ ది బెస్ట్.